ಮುಡಾ ಹಗರಣ ಬಗ್ಗೆ ನ್ಯಾಯಮೂರ್ತಿ ದೇಸಾಯಿ ಅವರ ನೇತೃತ್ವದಲ್ಲಿ ತನಿಖೆ ನಡೆಯಲಿ, ತಪ್ಪು ಯಾರೇ ಮಾಡಿದ್ರೂ ಕೂಡ ಅವರಿಗೆ ಶಿಕ್ಷೆಯಾಗಲಿ ಅಂತ ಮಂಡ್ಯದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. HDK ಕುಟುಂಬಕ್ಕೆಷ್ಟು ಸೈಟು ಅಂತ ಬಿಜೆಪಿ ಜಾಹೀರಾತನ್ನು ಕೊಟ್ಟಿತ್ತು. ಬೇಕಾದರೆ ಯಾರಾದರೂ ಕೋರ್ಟ್ಗೆ ಹೋಗಲಿ, ಅಲ್ಲೂ ತನಿಖೆ ಆಗಲಿ ಅಂತ ಶ್ರೀರಂಗಪಟ್ಟಣದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದನದಲ್ಲೂ ಕೂಡ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣವಾಗಿತ್ತು ಈ ಮುಡಾ ಹಗರಣ. ಚರ್ಚೆಯನ್ನು ನಡೆಸೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ವು. ಈಗ ಸದ್ಯಕ್ಕೆ ಈ ಮುಡಾ ಹಗರಣ ಏನಿದೆ ಇದರ ಬಗ್ಗೆ ನ್ಯಾಯಮೂರ್ತಿ ದೇಸಾಯಿ ಅವರ ಆಯೋಗದಿಂದ ತನಿಖೆ ನಡೀಲಿ, ಯಾರೇ ತಪ್ಪು ಮಾಡಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗಲಿ ಅಂತ ಕೃಷ್ಣ ಬೈರೇಗೌಡರು ಮಂಡ್ಯದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಕೇಂದ್ರದ ಕೈಗೊಂಬೆ ಸಿಬಿಐ ವಿಪಕ್ಷಗಳನ್ನ ನಿರ್ನಾಮ ಮಾಡ್ತಾ ಇದೆ. ಗುರು ಸಾರ್ವಭೌಮ ಬ್ಯಾಂಕ್ ಹಗರಣವನ್ನ ಸಿಬಿಐಗೆ ಕೊಟ್ಟಿದ್ವಿ, ಡೆಪಾಸಿಟ್ ಮಾಡಿದ್ದ ಬಡ ಬ್ರಾಹ್ಮಣರಿಗೆ ನ್ಯಾಯ ಕೊಡಿಸೋದಕ್ಕೆ ನಮ್ಮ ಕೈಲಾಗಲಿಲ್ಲ. ಸಿಬಿಐ ಇಡಿಗಿಂತಲೂ ನಮ್ಮ ಆಯೋಗದ ತನಿಖೆಯಿಂದ ಸತ್ಯಾಂಶ ಹೊರಬರುತ್ತೆ. ಶ್ರೀರಂಗಪಟ್ಟಣದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡರು. ಅಂತಂದ್ರೆ ಮುಡಾ ಹಗರಣವನ್ನ ಸಿಬಿಐಗೆ ನೀಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಹೀಗಾಗಿ ಸಿಬಿಐ ಮತ್ತು ಇಡಿಗಿಂತಲೂ ಕೂಡ ನಮ್ಮ ತನಿಖಾ ಸಂಸ್ಥೆಗಳೇನಿದೆ, ನಮ್ಮಲ್ಲಿರುವಂತಹ ಪೊಲೀಸರೇನಿದ್ದಾರೆ, ನಮ್ಮಲ್ಲಿರುವಂತಹ ಅಧಿಕಾರಿಗಳೇನಿದ್ದಾರೆ, ಅವರೇ ಉತ್ತಮವಾಗಿ ತನಿಖೆಯನ್ನು ನಡೆಸ್ತಾರೆ ಅನ್ನೋ ಒಂದು ಮಾತನ್ನು ಈಗ ಕೃಷ್ಣ ಬೈರೇಗೌಡರು ಹೇಳಿರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.